ಮಹಾಶಿವರಾತ್ರಿಯ ನಿಮಿತ್ತವಾಗಿ ಶ್ರೀ ಗುರು ಸಿದ್ಧನಾಪುರ ಮಹಾದೇವನ ಮಂದಿರದಲ್ಲಿ ಬೆಳಗ್ಗೆ ಮಹಾರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ವಿಶೇಷ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ನಾಡಿನ ಅನ್ನ ಕೊಡುವ ರೈತನಿಗೆ ಮತ್ತು ಗಡಿ ಕಾಯುವ ಯೋಧರಿಗೆ ಶ್ರೀ ಸಿದ್ಧನಾಪುರ ಮಹಾದೇವನಲ್ಲಿ ವಿಶೇಷವಾಗಿ ತನ್ನ ಪೂಜೆಯನ್ನು ಸಲ್ಲಿಸಿದ್ದೇವೆ. ಹಾಗೂ ಎಲ್ಲ ಸದ್ಭಕ್ತಾದಿಗಳನ್ನು ಒಳ್ಳೆಯದಾಗಲಿ ಎಂದುಕೊಂಡು ಪೂಜೆಯನ್ನು ಮಾಡಿಕೊಂಡು ಸುಮಾರು 5 ದಿವಸಗಳ ಕಾಲ ಶಿವ ಮಹಾಪುರಾಣ ಶ್ರೀ ಸಿದ್ಧನಾಪುರ ಮಹಾದೇವ ಮಂದಿರದಲ್ಲಿ ನಡೆದಿದೆ. ಇವತ್ತು ಕೊನೆಯ ದಿವಸವಾಗಿ ಮಹಾಮಂಗಲವನ್ನು ಮಾಡಿಕೊಂಡು ಮತ್ತು ಮಹಾಪ್ರಸಾದವಿರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ತೆಗೆದುಕೊಂಡು ತಾವೆಲ್ಲರೂ ಕೂಡ ಶಿವಪುರಾಣವನ್ನು ಕೇಳಿ ಪಾವನರಾಗಬೇಕಂತ ಕೇಳ್ತಾ ಇದ್ದೀವಿ. ಈ ಪುರಾಣ ಪ್ರವಚನ ಯಾಕಪ್ಪ ಅಂತಂದ್ರೆ ಕೇಳಿದ್ರೆ ಈ ಪುರಾಣ ಪ್ರವಚನಗಳೆಲ್ಲ ಮುಳುಗಿ ಹೋಗ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಈ ಪುರಾಣದೊಂದು ಶಿವಪುರಾಣದ ಬಹಳ ಮಹತ್ವ ಇದೆ. ಎಲ್ಲ ಪುರಾಣಕ್ಕಿಂತ ದೊಡ್ಡದ ಪುರಾಣ ಮಹಾಶಿವಪುರಾಣ. ಆ ಶಿವಪುರಾಣ ಕೇಳಿದ್ರು ಕೂಡ ಸಾಕು, ನಾವು ಅದು ಓದಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನಮ್ಮ ಕಿವಿ ಒಳಗಡೆ ಬಿದ್ದರೂ ಕೂಡ ನಾವು ಪಾವನರಾಗ್ತೀವಿ. ಇಂಥ ಮಹಾಶಿವಪುರಾಣ ಮಹಾದೇವನ ಗುಡಿಯಲ್ಲಿ ನಡೆದಿದೆ. ಎಲ್ಲರೂ ಸಾಯಂಕಾಲ 7 ಗಂಟೆಯಿಂದ 8:30 ತನಕ ಈ ಕಾರ್ಯಕ್ರಮ ನಡೀತಿರ್ತದೆ. ಸಹಸ್ರ ಭಕ್ತಾದಿಗಳನ್ನು ಬಂದುಕೊಂಡು ಆ ಪುರಾಣವನ್ನು ಕೇಳಿ ತಾವು ಕೂಡ ಪುನೀತರಾಗುವಂತೂ ಕೇಳ್ತಾ ಇದ್ದೀವಿ. ಮಹಾಶಿವರಾತ್ರಿ ಅಂದರೆ ಶಿವನ ಒಂದು ಅಮೃತ ಮಂಥನದೊಳಗೆ ಇದ್ದಾಗ ಅಲ್ಲಿ ಮಹಾಶಿವರಾತ್ರಿ ಅಂದುಕೊಂಡು ಶಿವನ ಜಪವನ್ನು ಕುಂತಿರ್ತಾರೆ. ಆ ಇಡೀ ರಾತ್ರಿಯನ್ನು ಕೂಡ ಜಾಗರಣೆ ಮತ್ತು ಭಜನೆ ಎಲ್ಲ ಕಡೆಯವರು ಸಂಕಲ್ಪ ಮಾಡಿಕೊಂಡು ಜಪ ತಪ ಮಾಡುವಾಗ ಅವರು ಮಹಾಶಿವರಾತ್ರಿ ನೆನೆಸಿಕೊಂಡು ಮಹಾಶಿವರಾತ್ರಿಯಿಂದ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ನಾವು ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೇವೆ. ಶಿವರು ಅನೇಕ ಅನುಷ್ಠಾನವಾಗಲಿ ಅವರು ಮಹಾ ಜಪ ತಪದಿಂದ ಅವರು ಅನೇಕವನ್ನು ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕೆ ಶಿವರಾತ್ರಿ ದಿವಸ ಜಾಗರಣೆಯನ್ನು ಮಾಡಿಕೊಳ್ಳುತ್ತಾರೆ. ಶಿವಾಯ ಅಮರನಾಥ್ ರಾಮತೀರ್ಥ ಸೇವಾ ಸಮಿತಿ ಹಾಗೂ ನಮ್ಮ ಎಲ್ಲ ಗುಲ್ಬರ್ಗ ವಾಸಿಯಿಂದ ಈ ವರ್ಷ 50ನೇ ವರ್ಷ ಸಂಭ್ರಮಕ್ಕೆ ಶಿವರಾತ್ರಿ ಸಂಭ್ರಮಕ್ಕೆ ಈ ರಾಮತೀರ್ಥ ಸೇವಾ ಸಮಿತಿ ವತಿಯಿಂದ ಇದರ ಪೂರ್ವ ಅಧ್ಯಕ್ಷರಾಗಿದ್ದ ಸ್ವರ್ಗೀಯ ಅರ್ಜುನ್ ದಾಸ್ ಬುಧಾನಿ ಅವರು ಇದೊಂದು 50 ವರ್ಷದಿಂದ ಅವರು ಮಾಡ್ತಾ ಬಂದಿದ್ರು. ಈ ವರ್ಷ ಅವರು ದೇವರಿಗೆ ಪ್ರಾರ್ಥನೆ ಹೋಗಿದ್ದಾರೆ. ಹೋದ ಒಂದು 2 ಮಂತ್ಸ್ ಬ್ಯಾಕ್ ಅವರು ಕಂಟಿನ್ಯೂಸ್ ಆಗಿ 50 ವರ್ಷ ಹಿಡಿದು ಈ ಸೇವೆ ಸಲ್ಲಿಸ್ತಾ ಇದ್ರು. ಅದೇ ತರ ನಾವು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಹಾಗೂ ಎಲ್ಲ ಜನರು ಇವತ್ತು ಈಗಿನವರೆಗೆ ಒಂದು 25,000 ಜನ ದರ್ಶನ ಪಡೆದಿದ್ದಾರೆ.
ಹಾಗೂ ಟ್ರಸ್ಟ್ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಪೊಲೀಸರ ವತಿಯಿಂದ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ। ಧನ್ಯವಾದಗಳು। ಓಂ ನಮಃ ಶಿವಾಯ। सुहास खड़गे। शंकर जय रामतीर्थ बाबा। ये रामतीर्थ मंदिर में हम महाशिवरात्रि का महोत्सव मेला जो बना रहे हैं, 50वां साल है आज। ये गोल्डन जुबली है। ये जो है ना अर्जुन दास बुधवानी साहब ने चालू किया था, उनके नेतृत्व में सब काम होता है, आता रहेगा। अभी भी उनके ऊपर से आशीर्वाद है, हम सब अच्छा कर रहे हैं। जितना हो सके हम पब्लिक की सेवा कर रहे हैं, पब्लिक को लाइन से क्यू में बुला रहे हैं, दर्शन करा रहे हैं। और हमारे को लोकल ऑफिसर की बहुत सहयोग है, पुलिस शासन की बहुत सहयोग है। पुलिस वाले बहुत अच्छा बंदोबस्त करे हैं। यहाँ की पुलिस के लिए हम बहुत आभारी हैं। सब लोग अच्छे से दर्शन कर रहे हैं। और ये भगवान रामतीर्थ मंदिर, भगवान राम जब वनवास के लिए निकले थे तो यहाँ से वनवास के टाइम पे यहाँ से गुजरे थे। यहाँ से गुजरने टाइम यहाँ जब रहे थोड़े दिन तो उन्होंने लिंग की स्थापना की थी, पूजन करते थे, डेली प्रार्थना करते थे, प्रेयर करते थे। तो उसके ये जो मंदिर स्थापना हुआ उनके हाथ से हुआ, भगवान राम से। तो इसके लिए इसका नाम रामतीर्थ रखा गया है। और ये प्राचीन मंदिर इच्छा पूर्ण मंदिर है। यहाँ पर सबकी मनोकामना पूर्ण होती है। जिसको भाई बहन को कोई भी दुख हो, तकलीफ हो, किसको औलाद नहीं है, किसको धन नहीं है, किसको विद्या नहीं है, जो भी दुख दर्द है आके यहाँ पूछने से सब मिट जाते हैं। तो मैं सभी वासियों से, गुलबर्गा वासियों से, कलबुर्गी वासियों से, कर्नाटक वासियों से, पूरी इंडिया से सबसे रिक्वेस्ट करूंगा कि आके दर्शन कीजिए। मात्र दर्शन से ही आपके दुख दूर हो जाएंगे और प्रार्थना करने से आपकी इच्छाएं पूरी पूर्ण होगी। आइए दर्शन कीजिए। जय शंकर। महाकुंभ का जो ये महाकुंभ जो चल रहा है प्रयागराज में, जिसने भी बहुत बड़ा गवर्नमेंट में काम किया है, पूरे हमारे हिंदुस्तान के करोड़ों लोग उसके अंदर डुबकी मारे हैं, दर्शन करे हैं, सबको पुण्य मिला है। और हमको भी वहां से प्रेरणा मिली है। वहां जब इतना सब कर सकते हैं तो हम 50वां साल हमारा भी मंदिर का है। ये जो हम प्रोग्राम कर रहे हैं गोल्डन जुबली है, तो हम भी कोशिश कर रहे हैं कि थोड़ा अच्छा करना। हम लोग प्रयागराज जाके आए हैं, ट्रस्ट के लोग वहां से केन भर के गंगा जल लाए हैं। जितना हो सके हम बूढ़ों को, बुजुर्गों को छोटे छोटे बाटल में दे रहे हैं प्रसाद के रूप में। बोलो शंकर भगवान की, रामतीर्थ बाबा की, अमरनाथ बाबा की। बम भोले, बम बम भोले, बम बम भोले। शंकर भगवान की जय। ಕೆಳಗನ್ ಕುಂದ್ರೆ ಕಾಣಿಸಲ್ಲ, ಕೆಳಗನ್ ಕುಂದ್ರೆ ಯಾರು ಬೈನಂತರ ಪೊಲೀಸರು ಆ ಮಂದಿ ಕಾಣಿಸಲ್ಲ, ಕೆಳಗೆ ಕುಂದ್ರೆ सेवा मैडम सेवा।
Yes. ನಮಸ್ಕಾರ ರೀ ಅಪ್ಪ ಎಲ್ಲರಿಗೆ ಮಹಾಜಾನಿಗೂ ಎಲ್ಲರಿಗೆ ಜನಸಂಖ್ಯೆಗೆ ಎಲ್ಲರಿಗೆ ನಾವು ಶಿವರಾತ್ರಿ ಅದ ರೀ ಇದೇನ ದೇವ್ರಿ ಸರ್ ಗುಡಿ ಬಂದೇವ್ರಿ ಶಿವರಾತ್ರಿ ಎಲ್ಲರಿಗೆ ಒಳ್ಳೇದಾಗಲಿ ಎಲ್ಲ ದೇವ್ರು ಚೆನ್ನಾಗಿರ್ಲಿ ಶಿವರಾತ್ರಿ ಶಿವಗೆ ದಿನ ಒಳ್ಳೆ ಬಂದ್ ಭಕ್ತರಿಗೆ ಎಲ್ಲ ಒಳ್ಳೇದ್ ಮಾಡಿ ದೇವ್ರು ಚೆನ್ನಾಗಿರ್ಲಿ ಸುವರ್ಣ ಅಂತ ಮಂಗಳಮುಖಿ ಸುವರ್ಣ ಅಂತ ನಾವು ಅಂತ ನಾವು ಬಂದಿದ್ದೇವೆ ಗುಲ್ಬರ್ಗ ಜಿಲ್ಲಾದಲ್ಲಿ ಜಾತ್ರೆ ಬಂದಿದ್ದೆವು ಎಲ್ಲರೂ ಸಹಾಯ ಮಾಡಬೇಕು ಶಿವರಾತ್ರಿಯ ಮಹಾನಿಮಿತ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾರುದ್ರಾಭಿಷೇಕ ಪೂಜೆ, ತದನಂತರ ಅಷ್ಟೋತ್ತರ ಬಿಲ್ವಾರ್ಚನೆ, ಮಹಾಮಂಗಳಾರತಿ ಪೂಜೆ ಸಕಲ ಸದ್ಭಕ್ತಾದಿಗಳಿಂದ ನೆರವೇರಿಸಲಾಗಿದೆ. ತದನಂತರ ಸಾಯಂಕಾಲ ಮತ್ತು ರುದ್ರಾಭಿಷೇಕ ಪೂಜೆ, ಮಹಾಮಂಗಳಾರತಿ, ತದನಂತರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೂ ಭಜನಾ ಕಾರ್ಯಕ್ರಮ, ಅವ್ವನ ಬಳಗದಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ. ಮಹಾಪ್ರಸಾದ ನಾಳೆ ಅಮಾವಾಸ್ಯೆ 28 ತಾರೀಕು ಶುಕ್ರವಾರ ದಿನ ಶಿವರಾತ್ರಿ ಮಹಾನಿಮಿತ್ತ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗವೇಣಿ ವೀರಷ್ಟೆಂಗ್ರಿ. ನಾವು ಇಲ್ಲಿ ಲೈಕ್ ಆಫ್ಟರ್ ಮ್ಯಾರೇಜ್ ನಾನು ಇಲ್ಲಿ 8 ಇಯರ್ಸಿಂದ ಬರ್ತಾ ಇದ್ದೀನಿ ಈ ಗುಡಿಗೆ. ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಲೈಕ್ ಈವ್ನಿಂಗ್ ಎಲ್ಲ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫ್ರಮ್ ಮಾರ್ನಿಂಗಿಂದ. ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ತುಂಬ ಹಳೇ ಟೆಂಪಲ್, ಲೈಕ್ ಭಾಳ ವರ್ಷಗಳಿಂದ ಇದೆ ಇದು ಟೆಂಪಲ್.
ನಾಡಿನ ಸಮಸ್ತ ಜನರಿಗೂ ನಮ್ಮ ಮತ್ತು ನಮ್ಮ ಮನೆ ವತಿಯಿಂದ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಹಾಗೆ ನಮ್ಮ ಟೆಂಗ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದನೂ ಆರ್ಥಿಕ ಶುಭಾಶಯಗಳು. ಸಿಗೋದು ಹೇಳಿ. ನಮಸ್ತೆ ಎಲ್ಲರಿಗೂ ನಾಡಿನ ಜನತೆಗೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಇಂದು ನಾವು ಶಿವರಾತ್ರಿಯ ಪ್ರೋಗ್ರಾಮ್ ಏನಪ್ಪ ಅಂದರೆ ಹಣ್ಣು ಹಂಚುವ ಮುಖಾಂತರ ಮತ್ತು ಶಿವನ ಪೂಜೆ ಮಾಡುವ ಮುಖಾಂತರ ಮತ್ತು ನಮ್ಮ ಗುರುಗಳಾದ ಶ್ರೀ ಹವಾಮಲ್ಲಿನಾಥ್ ಮಹಾರಾಜರ ಹೆಸರಿನಲ್ಲಿ ಮಾಡ್ತಾ ಇರುವುದು. ಈ ದೇವಸ್ಥಾನ, ಈ ಮಠಕ್ಕೆ ಹೆಸರು ಏನಪ್ಪ ಅಂದರೆ ಸರ್ವಶಕ್ತಿ ಲಿಂಗ ದೇವಸ್ಥಾನ ಅಂತ ಶರಣಗಾರ ಧೋಬಿಘಾಟಿದು. ಸೊ ಇದು ಬರುವುದು ವರ್ಷದಲ್ಲಿ ಬರುವ ಒಂದೇ ಟೈಮು. ಸೊ ಇವಾಗ ಏನಪ್ಪ ಅಂದರೆ ನಮ್ಮದು ಅಜೆಂಡಾ ಏನಪ್ಪ ಅಂದರೆ ಶಿವಭಕ್ತಿಗಳಿಗೆ ಏನಪ್ಪ ಅಂದರೆ ನಮ್ಮ ಅಂಗೂರ ಮತ್ತು ಕಲ್ಲಂಗಡಿ ಉಪವಾಸ ಇದ್ದವರಿಗೆ ಹೆಲ್ಪ್ ಆಗೋ ಸಲುವಾಗಿ ಏನಪ್ಪ ಅಂದ್ರೆ ಹಂಚ್ತಿರೋದು. ಇದು ಹವಾಮಲ್ಲಿನಾಥ್ ಅಪ್ಪಾಜಿಯವರ ಹೆಸರಿಂದ. ಥ್ಯಾಂಕ್ ಯು. ನಮಸ್ಕಾರ.